ಸ್ನೇಹಿತರೆ, ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಗಣಿತ ಅಂದರೆ ಕಬ್ಬಿಣದ ಕಡಲೆ ಬಹಳ ಕಷ್ಟ ಅಂತ ತಿಳ್ಕೊಂಡಿರ್ತಾರೆ. ಆದರೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಗಣಿತ ಬಹಳ ಸುಲಭ. ಇವತ್ತಿನ ಈ ಪಾಠದಲ್ಲಿ ನಾನು ಕೆಲವು ಸಂಖ್ಯೆಗಳ ಪ್ರಾಡಕ್ಟ್ ಅಂದರೆ ಗುಣಲಬ್ಧ ಕಂಡುಹಿಡಿಯುವುದನ್ನು ಹೇಳಿಕೊಡ್ತಾ ಇದ್ದೇನೆ. ಈ ಚಾರ್ಟ್ ನೋಡಿ. 5 × 5 ಎಲ್ರಿಗೂ ಗೊತ್ತಿದೆ 25. 15 × 15 ಎಷ್ಟು? 25 × 25 ಎಷ್ಟು? 35 × 35 ಕೂಡಲೇ ಉತ್ತರ ಬರೀಬೋದು. 45 × 45, 55 × 55, ಹೀಗೆ 95 × 95, 105 × 105, ಹೀಗೆ ಮುಂದಿನ ಸಂಖ್ಯೆಗೆ ನೀವೇ ಬರೀಬೋದು. 115 × 115. ಇಂತಹ ಗುಣಲಬ್ಧಗಳನ್ನು ಕೂಡಲೇ ಬರೀಬಹುದು. ನೋಡಿ, ಈ ಎಲ್ಲ ಗುಣಲಬ್ಧಗಳಲ್ಲಿ ಕೊನೆಯ 2 ಸಂಖ್ಯೆಗಳು 25 ಆಗಿರ್ತದೆ. ಯಾಕೆಂದರೆ 5 × 5, 5 × ಎಲ್ಲದರಲ್ಲೂ 5 × 5 25 ಆಗಿರ್ತದೆ. ಅದನ್ನು ಮೊದಲು ಬರೆದಿಟ್ಕೊಳ್ಳೋಣ. ಓಕೆ, ನೋಡಿ, ಎಲ್ಲದರಲ್ಲೂ 25 ಅಂತ ಬರ್ಕೊಂಡಿದ್ದೇನೆ. ಮೊದಲಿಗೆ 15 × 15 25 ಈಗಾಗಲೇ ಬರ್ಕೊಂಡಿದ್ದೇವೆ. ಈ 1ರ ಮುಂದಿನ ಸಂಖ್ಯೆ ಯಾವುದು? 2. 1 × 2 ಮಾಡಿ ಎಷ್ಟಾಗುತ್ತೆ? 1 × 2 ಅಂದರೆ 2, ಸರಿ ತಾನೆ? ಆದ್ದರಿಂದ ಉತ್ತರ 225. 15 × 15 ಅಂದರೆ 225. ನೋಡಿ, ಈಗ 25 × 25 2ರ ಮುಂದಿನ ಸಂಖ್ಯೆ ಯಾವುದು? 3. 2 × 3 ಅಂದರೆ ಎಷ್ಟು? 6. 25 ಮೊದಲೇ ಬರ್ಕೊಂಡಿದ್ದೇವೆ. ಅದನ್ನ ಉತ್ತರ 625. 35 × 35 ಎಷ್ಟು? 3ಕ್ಕೆ 4ರಿಂದ ಗುಣಿಸಿ. 3 4 12. 12 25 ಅಂದರೆ 1225. ಮುಂದೆ 45 × 45 4ರ ಮುಂದಿನ ಸಂಖ್ಯೆ 5. 4 5 20. 2025 2025. ನೆಕ್ಸ್ಟ್ 55 × 55 5ರ ಮುಂದಿನ ಸಂಖ್ಯೆ ಎಷ್ಟು? 6. ಹಾಗಾದರೆ ಎಷ್ಟಾಗಬೇಕು ಉತ್ತರ? ಎಲ್ಲವನ್ನು ಕಂಪ್ಲೀಟ್ ಮಾಡಿ ಚಾರ್ಟ್ ಕೊಟ್ಟಿದ್ದೇನೆ ನೋಡಿ. 5 6 are 30, 6 7 are 42, 7 8 are 56, 8 9 are 72, 9 10 are 90, 10 × 11 ನೋಡಿ, ಇದು 105 × 105, 10 × 11 110. ಆದ್ದರಿಂದ ಇಂಥ ಸಂಖ್ಯೆಗಳು ಅಂದರೆ 5ರಿಂದ ಕೊನೆಗೊಳ್ಳುವ ಸಂಖ್ಯೆಗೆ ಅದೇ ಸಂಖ್ಯೆಯಿಂದ ಗುಣಿಸುವುದು ಬಹಳ ಸುಲಭ. ನಿಮಗೆ ಇದು ಖುಷಿಯಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.